ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮಂಗಳೂರಿಗೆ ಇವತ್ತು ಎಡಿಜಿಪಿ ಹಿತೇಂದ್ರ ಭೇಟಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಂದೋಬಸ್ತ್ಗೆ ಕ್ರಮ ಕೈಗೊಳ್ಳಲಾಗಿದೆ. ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆ, ಮೈಸೂರು ಜಿಲ್ಲೆಯಿಂದಲೂ ಕೂಡ ಸಿಬ್ಬಂದಿಯನ್ನು ಕರೆಸಿಕೊಳ್ಳುವಂತಹ ನಿರ್ಧಾರ ಆಗಿದೆ. ಆಯಕಟ್ಟಿನ ಸ್ಥಳಗಳ ಮೇಲೆ ಪೊಲೀಸ್ ಸಿಬ್ಬಂದಿಯ ಹದ್ದಿನ ಕಣ್ಣಿದೆ. ಅನುಮಾನಾಸ್ಪದ ಚಟುವಟಿಕೆಯ ಮೇಲೆ ಪೊಲೀಸರು ತೀವ್ರ ನಿಗಾ ಇರಿಸ್ತಾ ಇದ್ದಾರೆ. ಈ ಹತ್ಯೆಗೆ ಇನ್ಯಾವುದೇ ಬಣ್ಣ ಬಳಿಯುವಂತಹ ಪ್ರಯತ್ನಗಳಾಗದೇ ಇರಲಿ ಅಥವಾ ಆ ಹಿನ್ನೆಲೆಯಲ್ಲಿ ಏನೇ ಸಮಸ್ಯೆಗಳಾಗದೇ ಇರಲಿ ಎನ್ನುವಂತಹ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಕಟ್ಟುನಿಟ್ಟಿನ ಕ್ರಮ. ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆ, ಮೈಸೂರಿನಿಂದಲೂ ಕೂಡ ಸಿಬ್ಬಂದಿಗಳನ್ನು ಕರೆಸಿಕೊಳ್ಳುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಅಬ್ದುಲ್ ರೆಹಮಾನ್ ಹತ್ಯೆ ಅಂತ ಅನ್ನೋದು, ಆ ಹತ್ಯೆಗೆ ಈಗ ಹಲವು ಬಣ್ಣಗಳನ್ನ ಬಳಿಲಾಗ್ತಾ ಇದೆ, ಹಲವು ಆಕ್ಷೇಪ ಆರೋಪಗಳು ಕೇಳಿ ಬರ್ತಾ ಇದೆ, ಭಾರಿ ಕಟ್ಟುನಿಟ್ಟನ್ನು ವಹಿಸಲಾಗ್ತಾ ಇದೆ. ಈ ಹತ್ಯೆಯ ಹಿನ್ನೆಲೆ ಜೊತೆಗೆ ಈಗ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳು ಇದೆಲ್ಲವೂ ಕೂಡ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕತ್ತೆ ಅಂತ ಸದ್ಯಕ್ಕೆ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ? ಖಂಡಿತ ಪ್ರತಿಮಾ, ಏನು ಅಬ್ದುಲ್ ರಹಿಮಾನ್ ಕೊಲೆ ಆಗುತ್ತೆ, ಸದ್ಯಕ್ಕೆ ಈ ಒಂದು ಹತ್ಯೆಗೆ ಕಾರಣ ಏನು ಅನ್ನೋದನ್ನ ಪೊಲೀಸ್ ಇಲಾಖೆ ರಿವೀಲ್ ಮಾಡಿಲ್ಲ. ಆದರೆ SDPI ಪಕ್ಷ ಇದೊಂದು ಪ್ರತಿಕಾರದ ಕೊಲೆ, ಸುಹಾಸ್ ಶೆಟ್ಟಿಯ ಕೊಲೆಗೆ ಪ್ರತಿಕಾರಕ್ಕೆ ಈ ಒಂದು ಕೊಲೆಯನ್ನು ಮಾಡಲಾಗಿದೆ ಅಂತ ಹೇಳಿರುವಂಥದ್ದು. ಸದ್ಯಕ್ಕೆ ಇವಾಗ ಅಬ್ದುಲ್ ರಹಿಮಾನ್ ಮೃತದೇಹವನ್ನ ಏನು ಇಲ್ಲಿ ಮದನಿ ನಗರದಲ್ಲಿರುವಂತಹ ಈ ಒಂದು ಮಸೀದಿಗೆ ತಂದು ಇಡಲಾಗಿದೆ. ಇಲ್ಲಿ ನೋಡ್ಬೋದಾಗಿದೆ, ಆ ಮಸೀದಿಯಲ್ಲಿ ಆ ಮಯ್ಯತ್ ಅಂದ್ರೆ ಇಸ್ಲಾಂ ಧರ್ಮದ ಸಂಪ್ರದಾಯದಂತೆ ಅಲ್ಲೇನು ವಿಧಿವಿಧಾನಗಳು ಮಾಡಲಾಗುತ್ತೆ, ಸೊ ಆ ಒಂದು ಮಯ್ಯತ್ತನ್ನು ಅಲ್ಲಿ ಮಾಡಲಾಗ್ತಾ ಇರುವಂತದ್ದು. ಸೊ ಇಲ್ಲಿ ಸಾಕಷ್ಟು ಜನರು ಇಲ್ಲಿ ಜಮಾಯಿಸಿದ್ದಾರೆ. ಅಂದ್ರೆ ಈ ಒಂದು ಮದನಿ ನಗರದ ಈ ಒಂದು ಮಸೀದಿ ಏನಿದೆ, ಸೊ ಇಲ್ಲಿ ಒಳಗಡೆ ಇವಾಗ ಆ ಒಂದು ಮಯ್ಯತ್ ನಡೀತಾ ಇದೆ. ಸೊ ಹೊರಗಡೆ ಮತ್ತೆ ಒಳಗಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದಾರೆ. ಮತ್ತೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, DCP ಅಂದ್ರೆ ಕಾನೂನು ಸುವ್ಯವಸ್ಥೆ DCP ಸಿದ್ಧಾರ್ಥ್ ಗೋಯಲ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲೇ ಮುಖಮನ್ನ ಹೂಡಿರುವಂತದ್ದು. ಸಾಕಷ್ಟು ಜನರು ಇಲ್ಲಿ ಜಮಾಯಿಸಿರೋದ್ರಿಂದ ಪೊಲೀಸರು ಟ್ರಾಫಿಕ್ ಡೈವರ್ಷನ್ ಅನ್ನು ಕೂಡ ಮಾಡಿರುವಂತದ್ದು. ಇಲ್ಲಿಂದ ಮೆರವಣಿಗೆ ಸಾಗುತ್ತೆ. ಮೆರವಣಿಗೆ ಮೂಲಕ ಏನು ಮಂಗಳೂರು ಅಂದ್ರೆ ಮಂಗಳೂರು ಸಿಟಿ, ಪಂಪೆಲ್ ಮತ್ತೆ ಪಡೀಲ್ ಸೇರಿದಂತೆ ಆ ಒಂದು ಭಾಗದಲ್ಲಿ ಅಂದ್ರೆ ಏನು ಫರಂಗಿಪೇಟೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಹೋಗಿ ಬಂಟ್ವಾಳಕ್ಕೆ ಹೋಗಿ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಅಲ್ಲಿ ನೋಡ್ಬೋದಾಗಿದೆ, ಆಂಬುಲೆನ್ಸ್ ನಲ್ಲಿ ಈಗ ಮೃತದೇಹದ ಮೆರವಣಿಗೆ ಆರಂಭವಾಗಿದೆ. ಮೃತದೇಹವನ್ನ ಇಲ್ಲಿಂದ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗ್ತಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಆ ಒಂದು 2 ಆಂಬುಲೆನ್ಸ್ ಏನು ಮುಂದೆ ಬರ್ತಾ ಇದೆ. ಸೊ ಒಟ್ಟು 4 ಆಂಬುಲೆನ್ಸ್ಗಳಲ್ಲಿ ಈ ಒಂದು ಮೃತದೇಹವನ್ನು ತೆಗೆದುಕೊಂಡು ಹೋಗುವಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಇಲ್ಲಿ ಮಾಡಿರುವಂತದ್ದು. ಸೊ ಸಾಕಷ್ಟು ಜನರು ಜಮಾಯಿಸಿದ್ದಾರೆ. ಈಗಷ್ಟೇ ಮೆರವಣಿಗೆ ಆರಂಭವಾಗಿದೆ. 4 ಆಂಬುಲೆನ್ಸ್ಗಳು ಅಲ್ಲಿ ಹೊರಟಿರೋದನ್ನ ನಾವು ನೋಡ್ಬೋದಾಗಿದೆ. ಅದರಲ್ಲಿ ಒಂದು ಆಂಬುಲೆನ್ಸ್ನಲ್ಲಿ ಅಬ್ದುಲ್ ರೆಹಮಾನ್ ಮೃತದೇಹ ಇರುವಂತದ್ದು. ಸೊ ಪೊಲೀಸ್ ಬಿಗಿ ಬಂದೋಬಸ್ತ್ ಜೊತೆಗೆ ಈ ಒಂದು ಮೆರವಣಿಗೆ ಸಾಗಿದೆ. ಅಂದ್ರೆ ಏನು ಈ 4 ಆಂಬುಲೆನ್ಸ್ಗಳಿದೆ, ಆ 4 ಆಂಬುಲೆನ್ಸ್ ಮುಂಭಾಗದಲ್ಲಿ ಪೊಲೀಸ್ ಕಮಿಷನರ್ ವೆಹಿಕಲ್ ಹೋಗ್ತಾ ಇದೆ. ಅಲ್ಲಿ ನೋಡ್ಬೋದಾಗಿದೆ, ಪೊಲೀಸ್ ಕಮಿಷನರ್ ಎಸ್ಕಾಟ್ ಹಿಂದೆ ಇರುವಂಥದ್ದು. ಆರಂಭಿಕ ಹಂತದಲ್ಲಿ ಒಂದು ಎಸ್ಕಾಟ್ ಇದೆ. ಅದಾದ ಬಳಿಕ ಪೊಲೀಸ್ ಕಮಿಷನರ್ ಅವರ ವೆಹಿಕಲ್ ಅಲ್ಲಿ ಹೋಗ್ತಾ ಇದೆ. ಅದಾದ ಬಳಿಕ ಹಿಂಭಾಗದಲ್ಲಿ ಈ ಒಂದು 4 ಆಂಬುಲೆನ್ಸ್ಗಳು ಈಗ ಹೊರಟಿರುವಂಥದ್ದು. ಅಂದರೆ ಏನು ಸಣ್ಣ 4 ಆಂಬುಲೆನ್ಸ್ಗಳು ಮುಂದೆ ಹೋಗ್ತಾ ಇದೆ. ಅದರ ಹಿಂಭಾಗದಲ್ಲಿ ನೋಡ್ಬೋದಾಗಿದೆ ಒಂದು TT ಗಾಡಿ ಮಾದರಿ ಇರುವಂಥ ಆಂಬುಲೆನ್ಸ್ ಏನಿದೆ, ಅದರಲ್ಲಿ ಈಗ ಅಬ್ದುಲ್ ರಹಿಮಾನ್ ಮೃತದೇಹ ಅದರಲ್ಲಿ ಇರುವಂಥದ್ದು. ಸೊ ಅಲ್ಲಿಂದ ಈಗ ಆಂಬುಲೆನ್ಸ್ ಮೂಲಕ ಈಗ ಬರ್ತಾ ಇರುವಂಥದ್ದು. ಒಟ್ಟು ಸಣ್ಣ 4 ಆಂಬುಲೆನ್ಸ್ಗಳು ಮುಂದೆ ಹೋಗ್ತಾ ಇದ್ರೆ ಅದರ ಹಿಂದೆ ಒಂದು ಪೊಲೀಸ್ ಎಸ್ಕಾಟ್ ಇದೆ. ಪೊಲೀಸ್ ಎಸ್ಕಾಟ್ ಹಿಂಭಾಗದಲ್ಲಿ ಈ ಒಂದು ಆಂಬುಲೆನ್ಸ್ನಲ್ಲಿ ಅಬ್ದುಲ್ ರಹಿಮಾನ್ ಮೃತದೇಹ ಹೋಗ್ತಾ ಇರುವಂಥದ್ದು. ಸದ್ಯಕ್ಕೆ ಎಲ್ಲ ರೀತಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಇಲ್ಲಿ ಮಾಡಲಾಗಿದೆ. ಪ್ರತಿಮಾ,